ಹಲೋ ಫ್ರೆಂಡ್ಸ್, ನಮಸ್ತೆ. ಇಂಗ್ಲಿಷ್ ಈಸಿ ಗುರು ಚಾನೆಲ್ಗೆ ತಮಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾನು ದ ಹಿಂದೂ ಪತ್ರಿಕೆಯಿಂದ ಆಯ್ಕೆ ಮಾಡಿಕೊಂಡಿರತಕ್ಕಂತ ಸುದ್ದಿ ಬಂದು ಇದು ರೈತರಿಗೆ ಸಂಬಂಧಪಟ್ಟಿದ್ದು. JDS ಲೀಡರ್ ನಿಖಿಲ್ ಕುಮಾರಸ್ವಾಮಿ ಇದ್ರಲ್ಲ, ಅವರು ಇತ್ತೀಚೆಗೆ ತೀವ್ರ ಮಳೆಯಿಂದಾಗಿ ರೈತರಿಗೆ ಆಗಿರತಕ್ಕಂತ ಬೆಳೆ ನಷ್ಟಕ್ಕೆ ಪ್ರತಿ ಎಕರೆಗೆ 25,000ವನ್ನ ರಾಜ್ಯ ಸರ್ಕಾರ ಘೋಷಿಸಬೇಕು ಅಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಸುದ್ದಿಯನ್ನ ನಾವು ಒಂದು ಗಮನದಲ್ಲಿ ಇಟ್ಟುಕೊಂಡು ಅನೇಕ ಇಂಗ್ಲಿಷ್ ಪದಗಳನ್ನ ಮತ್ತು ಇಂಗ್ಲಿಷ್ ವ್ಯಾಕರಣವನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ಫಸ್ಟ್ ಫ್ರೆಂಡ್ಸ್, JDS ಲೀಡರ್ ನಿಖಿಲ್ ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ಸ್ ಅಂತ ಇದೆ. ಡಿಮ್ಯಾಂಡ್ ಅಂದ್ರೆ ಬೇಡಿಕೆ, ಡಿಮ್ಯಾಂಡ್ಸ್ ಅಂದ್ರೆ ಫ್ರೆಂಡ್ಸ್ ಇದು V1 ಪ್ಲಸ್ ಎಸ್ ಆರ್ ಎಸ್ ಬರುತ್ತೆ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಡಸ್ ಬರುತ್ತೆ. ಡಿಮ್ಯಾಂಡ್ಸ್ ಅಂತಂದ್ರೆ ಬೇಡುತ್ತಾರೆ, ಆಗ್ರಹಿಸುತ್ತಾರೆ ಅನ್ನುವಂತ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್, ಟೆಲ್ಸ್ ಬೇರೆ ಅರ್ಥದಲ್ಲಿ. ಟೆಲ್ಸ್ ಅಂತಂದ್ರೆ ಹೇಳುತ್ತಾರೆ, ಕಾಲ್ಸ್ ಅಂತಂದ್ರೆ ಕರೆ ಮಾಡುತ್ತಾರೆ, ಸಿಟ್ಸ್ ಸ್ಟ್ಯಾಂಡ್ಸ್ ನಿಲ್ಲುತ್ತಾರೆ, ಕೂರುತ್ತಾರೆ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ಸೊ ಯಾವಾಗ ಎಸ್ ಬರುತ್ತೋ ಒಂದು ವರ್ಬ್ ಪಕ್ಕ, ಅದರ ಅರ್ಥ ಲಾಸ್ಟ್ ಅಲ್ಲಿ ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ದ ಲೀಡರ್ ಡಿಮ್ಯಾಂಡ್ಸ್ ಮೋರ್ ಮನಿ ಫಾರ್ ಫಾರ್ಮರ್ಸ್. ನಾಯಕನು ಅಂದ್ರೆ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ರೈತರಿಗೆ ಹೆಚ್ಚು ಹಣವನ್ನ ಬೇಡುತ್ತಾರೆ, ಆಗ್ರಹಿಸುತ್ತಾರೆ ಅನ್ನುವಂತ ಅರ್ಥ. 25,000 ಪರ್ ಎಕರ್ ಅಂತ ಇದೆ. ಪರ್ ಎಕರ್ ಅಂತಂದ್ರೆ ಪ್ರತಿ ಎಕರೆಗೆ. ಇನ್ನೊಂದು ಅರ್ಥದಲ್ಲಿ ಪ್ರತಿ ಮನೆಗೆ, ಪರ್ ಹೋಮ್. ಪ್ರತಿ ಹಳ್ಳಿಗೆ ಏನಂತೀವಿ ಫ್ರೆಂಡ್ಸ್, ಪರ್ ವಿಲೇಜ್. ಪ್ರತಿ ರಾಜ್ಯಕ್ಕೆ, ಪರ್ ಸ್ಟೇಟ್. ಉದಾಹರಣೆ ನೋಡಿ, ಫಾರ್ಮರ್ ಆಸ್ಕ್, ರೈತರು ಕೇಳ್ತಾ ಇದಾರೆ, ನಿಖಿಲ್ ಸ್ವಾಮಿ ಅವರು ಕೇಳ್ತಾ ಇದಾರೆ, ಫಾರ್ 25,000 ಪರ್ ಎಕರ್, ಪ್ರತಿ ಎಕರೆಗೆ 25,000ವನ್ನ ಕೊಡಿ ಅಂತ. ಏನ್ ಕೇಳ್ತಾ ಇದಾರೆ ಇವರು? ಕಾಂಪನ್ಸೇಷನ್ ಅನ್ನ ಕೇಳ್ತಾ ಇದಾರೆ ಫ್ರೆಂಡ್ಸ್. ಕಾಂಪನ್ಸೇಷನ್ ಅಂತಂದ್ರೆ ಪರಿಹಾರ. ಸೊ ರೈತರಿಗೆ ನಷ್ಟ ಆದಾಗ ಸರ್ಕಾರ ಕೊಡುತ್ತಲ್ಲ ಹಣದ ರೂಪದಲ್ಲಿ, ಅದಕ್ಕೆ ಪರಿಹಾರ ಅಂತ ಕರಿತೀವಿ. ಈಗ ಮೇನ್ ರೋಡ್ ಏನೋ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಳಿ. ಈಗ ಅಕ್ಕಪಕ್ಕದಲ್ಲಿ ಸರ್ಕಾರ ಭೂಮಿಯನ್ನ ಏನ್ ಮಾಡುತ್ತೆ, ಕೇಳುತ್ತೆ, ರೈತರಿಂದ ವಶಪಡಿಸ್ಕೊಳ್ಳುತ್ತೆ. ಆ ರೈತರಿಗೆ ಸರ್ಕಾರ ಕೊಡುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಇಂಗ್ಲಿಷ್ ನಲ್ಲಿ ಕಾಂಪನ್ಸೇಷನ್, ಪರಿಹಾರ ಅಂತ ಕರಿತೀವಿ. ಉದಾಹರಣೆ ನೋಡಿ, ಗವರ್ಮೆಂಟ್ ಗಿವ್ಸ್, ಸರ್ಕಾರ ಕೊಡುತ್ತದೆ, ಕಾಂಪನ್ಸೇಷನ್, ಪರಿಹಾರವನ್ನ ಯಾರಿಗೆ? ಟು ರೈನ್ ಇಟ್ ಫಾರ್ಮರ್ಸ್, ಮಳೆಯಿಂದ ಹಾನಿಗೊಂಡಂತಹ ರೈತರಿಗೆ. ನೆಕ್ಸ್ಟ್ ಫ್ರೆಂಡ್ಸ್, ಫಾರ್ ರೈನ್ ಹಿಟ್ ಫಾರ್ಮರ್ಸ್. ಹಿಂಗ್ ಅಂತಂದ್ರೆ ಫ್ರೆಂಡ್ಸ್, ಮಳೆಯಿಂದ ಹಾನಿಗೊಂಡಂತಹ ರೈತರಿಗೆ. ಉದಾಹರಣೆ ನೋಡಿ, ರಿಲೀಫ್, ಕಾಂಪನ್ಸೇಷನ್ಗೆ ಮತ್ತೊಂದು ಪದ ರಿಲೀಫ್, ಪರಿಹಾರ. ವಾಸ್ ಅನೌನ್ಸ್ಡ್, ಘೋಷಿಸಲಾಯಿತು, ಯಾರಿಗೆ? ಫಾರ್ ರೈನ್ ಇಟ್ ಫಾರ್ಮರ್ಸ್, ಮಳೆಯಿಂದ ಹಾನಿಗೊಂಡಂತಹ ರೈತರಿಗೆ. ಫ್ರೆಂಡ್ಸ್, ನೆಕ್ಸ್ಟ್ ಇನ್ ಕರ್ನಾಟಕ ಅಂತಿದೆ. ಇನ್ ಕರ್ನಾಟಕ ಅಂತಂದ್ರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಇನ್ ಇಂಡಿಯಾ, ಜಗತ್ತಿನಲ್ಲಿ ಇನ್ ದ ವರ್ಲ್ಡ್. ಓಕೆ, ಉದಾಹರಣೆ ನೋಡಿ ಫ್ರೆಂಡ್ಸ್, ಹೆವಿ ರೈನ್ಸ್ ಅಂದ್ರೆ ಭಾರಿ ಮಳೆ, ಡ್ಯಾಮೇಜ್ಡ್ ಅಂದ್ರೆ ಹಾನಿಯನ್ನ ಮಾಡಿತು, ಕ್ರಾಪ್ಸ್ ಅಂದ್ರೆ ಬೆಳೆಗಳಿಗೆ, ಇನ್ ಕರ್ನಾಟಕ, ಕರ್ನಾಟಕದಲ್ಲಿ. ನೆಕ್ಸ್ಟ್ ಫ್ರೆಂಡ್ಸ್, ಇದರ ಸಬ್ ಹೆಡಿಂಗು ಅಕ್ಯೂಸಿಂಗ್ ದ ಸ್ಟೇಟ್ ಗವರ್ನಮೆಂಟ್ ಅಂತ ಇದೆ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಅಕ್ಯೂಸಿಂಗ್ ದ ಸ್ಟೇಟ್ ಗವರ್ನಮೆಂಟ್ ಅಂದ್ರೆ ಅವರು ರಾಜ್ಯ ಸರ್ಕಾರವನ್ನ ಆರೋಪಿಸುತ್ತಾ ಮುಂದಿನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅಕ್ಯೂಸಿಂಗ್ ಅಂತಂದ್ರೆ ಆರೋಪ ಮಾಡೋದು, ಕಂಪ್ಲೇಂಟ್ ಮಾಡೋದು. ದ ಲೀಡರ್, ಉದಾಹರಣೆ ನೋಡಿ, ದ ಲೀಡರ್ ಸ್ಪೋಕ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್. ಸೊ ಸ್ಪೋಕ್ ಪಾಸ್ಟ್ ಟೆನ್ಸ್ ಫ್ರೆಂಡ್ಸ್. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಕ್ಯೂಸಿಂಗ್ ದ ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರದ ಮೇಲೆ ಒಂದು ಆರೋಪವನ್ನ ಮಾಡ್ತಾ, ಆಫ್ ಫೇಲಿಂಗ್ ಟು ಹೆಲ್ಪ್ ಫಾರ್ಮರ್ಸ್, ರೈತರಿಗೆ ಸರ್ಕಾರ ಏನು ಮಾಡ್ತಾ ಇಲ್ಲ, ಯಾವ ಸಹಾಯವನ್ನ ಮಾಡ್ತಾ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆಫ್ ಅಂತಂದ್ರೆ ಅದರ ಬಗ್ಗೆ, ಈಗ ಮುಂದೆ ಏನ್ ಬರುತ್ತೋ ಅದರ ಬಗ್ಗೆ. ಬೀಯಿಂಗ್ ಆಲ್ ಅಬೌಟ್ ಅನೌನ್ಸ್ಮೆಂಟ್ಸ್, ಈಗ ರಾಜ್ಯ ಸರ್ಕಾರದ ಬಗ್ಗೆ ಒಂದು ಕಂಪ್ಲೇಂಟ್, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ಸರ್ಕಾರ ಕೇವಲ ಘೋಷಣೆಗಳ ಬಗ್ಗೆ ಮಾತ್ರ ಮಾತ್ರ ಈ ಸರ್ಕಾರ ಹೆಸರುವಾಸಿ. He said, ಉದಾಹರಣೆ, the government is being all about announcements. ಸರ್ಕಾರ ಕೇವಲ ಘೋಷಣೆಗಳ ಬಗ್ಗೆ ಮಾತ್ರ ಇದೆ. ಈ ಸರ್ಕಾರ ಬರೀ ಮಾತುಗಳನ್ನ ಮಾತ್ರ ಹೇಳ್ತಾ ಇದೆ, ಕೆಲಸ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆ. ವಿತ್ ಝೀರೋ ಡೆಲಿವರಿ ಅಂತಂದ್ರೆ ಫ್ರೆಂಡ್ಸ್, ಯಾವುದೇ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಕ್ಕಂಥ ಅನೌನ್ಸ್ಮೆಂಟ್ ಗಳನ್ನ, ಭಾಗ್ಯಗಳನ್ನ ಜಾರಿಗೆ ತರ್ತಾ ಇಲ್ಲ ಈ ಸರ್ಕಾರ ಕಂಪ್ಲೀಟ್ ಆಗಿ 100%.
ಅಂತ ಇವರು ಹೇಳ್ತಾ ಇದ್ದಾರೆ. ವಿತ್ ಝೀರೋ ಡೆಲಿವರಿ ಅಂತಂದ್ರೆ ಹೇಳಿದ್ದನ್ನ 1% ಕೂಡ ಮಾಡದೆ ಇರೋದು, ಜಾರಿಗೆ ತರದೇ ಇರೋದು. ಆನ್ ದ ಗ್ರೌಂಡ್ ಅಂತಂದ್ರೆ ನೆಲಮಟ್ಟದಲ್ಲಿ, ಗ್ರಾಸ್ ರೂಟ್ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ. ನೆಲಮಟ್ಟದಲ್ಲಿ ಅಂತಂದ್ರೆ ಹಳ್ಳಿಗಳ ಮಟ್ಟದಲ್ಲಿ, ಜನರ ನಡುವೆ. ನಥಿಂಗ್ ಚೇಂಜಸ್ ಆನ್ ದ ಗ್ರೌಂಡ್ ಅಂದ್ರೆ ನೆಲಮಟ್ಟದಲ್ಲಿ, ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಫ್ರೆಂಡ್ಸ್ ಆನ್ ದ ಗ್ರೌಂಡ್ ಅನ್ನುವಂತ ಪದಗಳನ್ನ ನಾವು ಬಳಸಬಹುದು. ನೆಕ್ಸ್ಟ್ ನೋಡಿ, ಈ ಸೇಡ್ ದಟ್ ಅಂತ ಇದೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆಕೆ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ ಶಿ ಸೇಡ್ ದಟ್. ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ದೇ ಸೇಡ್ ದಟ್. ಓಕೆ, ಅವರು ಹೇಳಿದ್ರು ಏನಂತಂದ್ರೆ ಫಾರ್ಮರ್ಸ್ ನೀಡ್ ರಿಯಲ್ ಸಪೋರ್ಟ್, ಈ ಸೇಡ್ ದಟ್. ರೈತರಿಗೆ ನಿಜವಾದ ಬೆಂಬಲ, ಸಹಾಯ ಬೇಕು ಅಂತ ಅವರು ಹೇಳಿದ್ರು. ಫ್ರೆಂಡ್ಸ್ ನೆಕ್ಸ್ಟ್ ಈದರ್ ಆರ್ ಅಂತ ಇದೆ. ತುಂಬಾ ಕಡೆ ಇದನ್ನ ನೋಡ್ತಾ ಇರ್ತೀವಿ ಫ್ರೆಂಡ್ಸ್, ಓದ್ತಾ ಇರ್ತೀವಿ. ಈದರ್ ಆರ್, ಈದರ್ ಆದ್ಮೇಲೆ ಒಂದಷ್ಟು ಪದಗಳಿರುತ್ತೆ, ಆರ್ ಆದ್ಮೇಲೆ ಒಂದಷ್ಟು ಪದಗಳಿರುತ್ತೆ. ಇಲ್ಲವೇ ಅಥವಾ ಅಂತ ಅರ್ಥ ಕನ್ನಡದಲ್ಲಿ. ಒಂದು ಇದು ಅಥವಾ ಅದು ಅನ್ನುವಂತ ಅರ್ಥ. ಅರ್ಥ ಮಾಡ್ಕೊಳ್ಳಿ. ದ ಪ್ರಾಬ್ಲಮ್ ಈಸ್, ಸಮಸ್ಯೆ ಏನು ಅಂತಂದ್ರೆ ಈದರ್ ಎಂಟಿ ಟ್ರೆಷರಿ, ಸರ್ಕಾರದ ಖಜಾನೆ ಒಂದು ಖಾಲಿ ಆಗಿರಬೇಕು, ಅಥವಾ ನೋ ವಿಲ್ ಟು ಆಕ್ಟ್, ಸರ್ಕಾರಕ್ಕೆ ಕೆಲಸ ಮಾಡೋ ಮನಸ್ಸು ಇಲ್ಲದೆ ಇರಬಹುದು. ಇದು ಆರ್, ಒಂದು ಇದು ಇಲ್ಲವ ಅದು. ದ ಟ್ರೆಷರಿ ಅಂತ ಇದೆ ಫ್ರೆಂಡ್ಸ್, ಸರ್ಕಾರದ ಖಜಾನೆ ಏನಿದೆ, ಸರ್ಕಾರದ ಈ ಬ್ಯಾಂಕ್ ಏನಿದೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್, ಟ್ರೆಷರಿಗೆ ಫ್ರೆಂಡ್ಸ್ ಇಂಗ್ಲಿಷ್ ಕನ್ನಡದಲ್ಲಿ ಖಜಾನೆ ಅಂತ ಕರೀತೀವಿ. ದಿ ಸ್ಟೇಟ್ ಟ್ರೆಷರಿ ಈಸ್ ಎಂಟಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸರ್ಕಾರದ್ದು ಖಜಾನೆ ಏನಿದೆ, ನಿಧಿ ಹುಂಡಿ ಏನಿದೆ, ಅದು ಖಾಲಿ ಆಗಿರ್ಬೇಕು. ಎಂಟಿ ಅಂತಂದ್ರೆ ಗೊತ್ತು ನಿಮ್ಗೆ, ಖಾಲಿ. ದ ಬಾಕ್ಸ್ ಇಸ್ ಎಂಟಿ ಅಂತಂದ್ರೆ ಬಾಕ್ಸು ಖಾಲಿ ಖಾಲಿ. ಲಾಸ್ಟ್ ನೋಡಿ ಫ್ರೆಂಡ್ಸ್, ದಿ ವಿಲ್ ಟು ಆಕ್ಟ್. ಅವ್ರು ಹೇಳಿದ್ರು ಒಂದು ಸರ್ಕಾರದ ಖಜಾನೆ ಖಾಲಿ ಆಗಿರಬೇಕು, ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ಕಾರ್ಯ ಮಾಡುವಂತಹ ಮನಸ್ಸು, ಜನರ ಏಳಿಗೆಗಾಗಿ ದುಡಿಯುವಂತಹ ಆ ವಿಲ್ ಪವರ್, ಇಚ್ಛಾಶಕ್ತಿ ಸತ್ತೋಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ. ದ ವಿಲ್ ಟು ಆಕ್ಟ್ ಅಂತಂದ್ರೆ ಕಾರ್ಯನಿರ್ವಹಿಸುವಂತಹ ಒಂದು ಇಚ್ಛಾಶಕ್ತಿ, ಮನಸ್ಸು. ಗವರ್ನಮೆಂಟ್ ಲ್ಯಾಕ್ಸ್ ಅಂತಂದ್ರೆ ಇಲ್ಲದೆ ಇರೋದು, ಕೊರತೆ ಇರೋದು. ದಿ ವಿಲ್ ಟು ಆಕ್ಟ್, ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುವಂತಹ ಮನಸ್ಸು ಇಲ್ಲ, ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋದ ಮೂಲಕ ಅನೇಕ ಇಂಗ್ಲಿಷ್ ಪದಗಳನ್ನ ನೀವು ಕಲ್ತ್ರಿ, ಇಂಗ್ಲಿಷ್ ವ್ಯಾಕರಣವನ್ನ ನೀವು ಕಲ್ತ್ರಿ. ನೀವು ಕಲ್ತಿದ್ರೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಕೂಡ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು.